ಇವತ್ತು ಸ್ನೇಹಿತರೆ ನಿಮ್ಮ ಮುಖದ ಮೇಲಿರುವಂಥ ಪಿಗ್ಮೆಂಟೇಷನ್ ಯಾವ ರೀತಿಯಾಗಿ ರಿಮೂವ್ ಮಾಡ್ತಾ ಹೋಗ್ಬೋದು ಅಂತ ತೋರಿಸ್ತೀನಿ. ದಿನದಿಂದ ದಿನಕ್ಕೆ ನಿಮ್ಮ ಮುಖ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಆಗ್ತಾ ಡೈಮಂಡ್ ರೀತಿ ಚೆನ್ನಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಥರವಾಗಿ ನಿಮ್ಮ ಮುಖ ಕೂಡ ಕಾಣಿಸ್ಕೋಬೇಕಂದ್ರೆ ಏನೆಲ್ಲ ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ನಿಮ್ಮ ಮುಖವನ್ನು ಕೇರ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ, ಹಾಗೆ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಆಗಲಿ, ನಿಮ್ಮ ಮುಖ ತುಂಬಾ ಕಪ್ಪು ಆಗ್ತಾ ಇರುವಂಥ ಕಲೆಗಳು ಕೂಡ ಹೋಗುತ್ತೆ. ಹಾಗಾದರೆ ಇದನ್ನು ನೀವು ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ನಿಮ್ಮ ಮುಖ ಕೂಡ ತುಂಬಾ ಕಾಂತಿಯುಕ್ತವಾಗುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ಏನೆಲ್ಲ ಸಮಸ್ಯೆ ಇರುವಂಥದ್ದು ಕೂಡ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹಾಗಿದ್ರೆ ತಡ ಮಾಡದೆ ತೋರಿಸ್ಕೊಡುವಂಥ ಬ್ಯೂಟಿ ಟಿಪ್ಸ್ ನೋಡ್ಕೊಂಡು ಹೋಗಿ. ಸ್ನೇಹಿತರೆ ನೋಡಿ, ಬೇಕಾಗುವಂಥದ್ದೇನಪ್ಪ ಅಂದರೆ ಲಿಂಬೆ ಹಣ್ಣು ಮತ್ತು ಕೋಲ್ಗೇಟ್ ಇವೆರಡು ಇದ್ದರೆ ಸಾಕು, ನಿಮ್ಮ ಮುಖವನ್ನು ಚೆನ್ನಾಗಿ ಹೊಳಪು ತರಬಹುದು. ಅದು ಯಾವ ರೀತಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಕೋಲ್ಗೇಟ್ ಅಂದಮೇಲೆ ಸ್ನೇಹಿತರೆ, ನಮ್ಮ ಹಲ್ಲನ್ನು ಎಷ್ಟು ಹೊಳಪು ತರುತ್ತೆ ಅಲ್ವಾ, ಹಾಗೆ ನಮ್ಮ ಮುಖದ ಎಷ್ಟೆಲ್ಲ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ ನೋಡ್ಬೋದು. ಹಾಗೆ ಲಿಂಬೆ ಹಣ್ಣು ಯಾಕಪ್ಪ ಅಂದರೆ ನಮ್ಮ ಮುಖವನ್ನು ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ, ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗೋದಂತ ಕಡಿಮೆ ಮಾಡುತ್ತೆ. ಹಾಗಾಗಿ ಇವೆರಡು ಕೂಡ ಬಳಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮತ್ತೆ ಯಾವ ರೀತಿಯಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದು ಬೌಲ್ ತೊಗೊಂಡಿರೋಂಥ ಸಣ್ಣದಾಗಿರುವಂಥ ಬಟ್ಲು, ಇದರಲ್ಲಿ ನಾನು ಫಸ್ಟಿಗೆ ನೋಡಿ ಕೋಲ್ಗೇಟ್ ಹಾಕ್ತಾ ಇದ್ದೀನಿ. ಕೋಲ್ಗೇಟು ನೋಡಿ ನಮ್ಮ ಮುಖವನ್ನು ಏನೆಲ್ಲ ಡಾರ್ಕ್ ಸರ್ಕಲ್ ಆಗಲಿ ಅದು ಕೂಡ ರಿಮೂವ್ ಮಾಡುತ್ತೆ. ಹಾಗೆ ನಮ್ಮ ಮುಖದ ಚೆನ್ನಾಗಿ ಕೋಲ್ಡ್ ಯಾವ ರೀತಿ ತಣ್ಣಗಿರಬೇಕಲ್ಲ ಆ ಥರ ತಣ್ಣಗೆ ಮಾಡುತ್ತೆ ಮುಖವನ್ನು ಕೂಡ, ಐಸ್ ರೀತಿ. ಇದನ್ನು ನಾವು ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಸ್ವಲ್ಪ ಕೋಲ್ಗೇಟ್ ಹಾಕಿದ್ದೀನಿ. ನಾವು ಡೈಲಿ ಹಲ್ಲನ್ನು ಯಾವ ರೀತಿ ಉಜ್ಕೊಂಡು ಬಿಳಿಯಾಗಿ ಹೊಳಪು ತರ್ತೀವಿ ಅದೇ ರೀತಿ ಸ್ಕಿನ್ನಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಇದರಲ್ಲಿ ನಾನು ಲಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಲಿಂಬೆ ಹಣ್ಣಿನಲ್ಲಿ ನೋಡ್ತಾ ಇರ್ಬೋದು, ಲಿಂಬೆ ಹಣ್ಣನ್ನು ಒಂದು ಅರ್ಧದಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ಲಿಂಬೆ ಹಣ್ಣು ನಮ್ಮ ಮುಖದ ಡಾರ್ಕ್ ಸರ್ಕಲ್ ಕಡಿಮೆ ಮಾಡುತ್ತೆ, ಹಾಗೆ ಪಿಂಪಲ್ಸ್ ಆಗುವಂಥದ್ದು ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಕೂಡ ಅದನ್ನು ರಿಮೂವ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಕೋಲ್ಗೇಟ್ನಲ್ಲಿ ಸ್ವಲ್ಪ ನಾನು ಇವಾಗ ನೋಡಿ ಲಿಂಬೆ ಹಣ್ಣಿನ ರಸ ಹಿಂಡಿದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ಬೋದು, ತೋರಿಸ್ತೀನಿ ನಿಮಗೆ. ನೀವು ದುಬಾರಿ ಎಲ್ಲನೂ ಕೂಡ ಕ್ರೀಮ್ ಯೂಸ್ ಮಾಡಿ ನಮ್ಮ ಮುಖದ ಮೇಲೆ ಏನೆಲ್ಲ ಸಮಸ್ಯೆ ಕಡಿಮೆನೇ ಆಗ್ತಾಯಿಲ್ಲಪ್ಪ, ಏನೆಲ್ಲ ಯೂಸ್ ಮಾಡಿದ್ರೂ ಕೂಡ ಸಾಕಾಯಿತು, ನನ್ನ ಮುಖ ಎಷ್ಟೇ ಕಾಂತಿ ಇದ್ದು ಕೂಡ ಹೊಳಪು ಎಲ್ಲನೂ ಹೊಂಟೋಯ್ತು ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ನಿಮ್ಮ ಮುಖದ ಕಾಂತಿ ಮತ್ತೊಂದು ಸರ್ತಿ ಹೊಳಪು ಯಾವ ರೀತಿ ತರಬೇಕಂದ್ರೆ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಎಷ್ಟೇ ಏಜ್ ಆದರೂ ಕೂಡ ನಿಮ್ಮ ಮುಖದ ಮೇಲೆ ತುಂಬಾ ವಯಸ್ಸಾದರೂ ಕೂಡ ನಿಮ್ಮ ಮುಖದ ಮೇಲೆ ಈ ಥರ ಸಮಸ್ಯೆ ಇದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ ಯಾವ ರೀತಿ ರಿಯಾಕ್ಷನ್ ಆಯ್ತು ಅಂತ ನೋಡ್ಬೋದು. ಇದೇ ರಿಯಾಕ್ಷನ್ ನಮ್ಮ ಮುಖದ ಮೇಲೆ ನಾವು ಯೂಸ್ ಮಾಡಿದ ಮೇಲೆ ಗೊತ್ತಾಗುವಂಥ ರಿಸಲ್ಟ್ ನೋಡಿದ್ರೆ ನೀವು ಕೂಡ ಆಶ್ಚರ್ಯಪಟ್ಬಿಡ್ತೀರಾ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ಶಾಂಪೂ ಹಾಕ್ತಾ ಇದ್ದೀನಿ. ಶಾಂಪೂ ಯಾಕಪ್ಪ ಅಂದರೆ ನಮ್ಮ ಮುಖ ಎಷ್ಟು ಚೆನ್ನಾಗಿ ಶೈನ್ ಮಾಡುತ್ತೆ, ಹಾಗೆ ನಮ್ಮ ಮುಖದ ಮೇಲೆ ಇಷ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಇಡುತ್ತೆ ಅದು ಕೂಡ. ಹಾಗಾಗಿ ನಮ್ಮ ಕೂದಲು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತಲ್ವ, ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಸಾಫ್ಟ್ ಮಾಡುತ್ತೆ. ಹಾಗಾಗಿ ನಾನು 1 ಸ್ಪೂನಷ್ಟು ಶಾಂಪೂ ಕೂಡ ಹಾಕ್ತಾಯಿದ್ದೀನಿ. ನೀವು ಶಾಂಪೂ ಯಾವುದಾದ್ರೂ ಕೂಡ ಬಳಸ್ಬೋದು, ಅದು ಇದು ಅಂತೇನಿಲ್ಲ, ನಿಮ್ಮ ಮನೇಲಿ ಯಾವುದಿರುತ್ತಲ್ವ ಅದನ್ನು ಯೂಸ್ ಮಾಡ್ಕೋಬೋದು. ಇದು ನೋಡಿ, ಶಾಂಪೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಶಾಂಪೂ, ಕೋಲ್ಗೇಟ್, ಲಿಂಬೆಹಣ್ಣು ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಆದಮೇಲೆ ನಮ್ಮ ಮುಖದ ಮೇಲೆ ಒಂದು ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಅದು ನೋಡಿ ನೀವು ಕೂಡ. ನೋಡಿ, ಹೊರಗಡೆ ಹೋಗಿ ಕ್ಲೀನ್ಸಿಂಗ್ ಮಾಡ್ಕೊಂಡು ಬರ್ತೀವಿ, ದುಬಾರಿ ದುಡ್ಡು ಎಲ್ಲ ಖರ್ಚಾದರೂ ಕೂಡ ಕ್ಲೀನ್ಸಿಂಗ್ ಎಷ್ಟು ದಿನಗಳ ಕಾಲ ಇರುತ್ತೆ ಸ್ನೇಹಿತರೆ, ಒಂದು ವಾರ ಕೂಡ ಇರೋದಿಲ್ಲ. ಆ ರೀತಿ ಇರೋವಂಥ ಕ್ಲೀನ್ಸಿಂಗ್ ಮಾಡಿಕೊಂಡ್ರೂ ಕೂಡ ಯೂಸ್ ಇಲ್ಲ. ಮನೆಯಲ್ಲೇ ನಾವು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮುಖದ ಕಾಂತಿ ದಿನದಿಂದ ದಿನಕ್ಕೆ ಹೊಳಪು ತರ್ತಾ ಹೋಗ್ಬೋದು. ಮತ್ತು ಇವಾಗ ನೋಡಿ, ರೆಡಿಯಾಗಿರುವಂಥ ಪ್ಯಾಕ್ ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ನಾನು ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಎರಡೂ ಕೈಗಳಾಗಲಿ ಕಾಲುಗಳಾಗಲಿ ನಿಮ್ಮ ಸ್ಕಿನ್ಗಳಿಗೆ ನೀವು ಕೂಡ ಚೆನ್ನಾಗಿ ಹೊಳಪು ತರ್ಬೋದು. ಇವಾಗ ನೋಡಿ, ನಾನು ಕೈಗಳಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ತಣ್ಣಗಿರುತ್ತೆ ಸ್ನೇಹಿತರೆ. ಕೈಗೆ ಅಪ್ಲೈ ಮಾಡ್ತಾ ಇರುವಾಗ ಗೊತ್ತಾಗುತ್ತೆ, ನೀವು ಕೂಡ ಅಪ್ಲೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಕೂಡ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ನೋಡಿ. ಇವಾಗ ನನ್ನ ಕೈಗಳಿಗೆ ಯಾವ ರೀತಿ ಹಚ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಎಲ್ಲನೂ ಕೂಡ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಮ್ಮ ಮುಖ ಜಾಸ್ತಿ ಹೊಳಪಾದ್ಮೇಲೆ ಕೈ ಕೂಡ ಹೊಳಪಾಗಬೇಕಲ್ವ. ಮುಖದ ಕಾಂತಿ ಜಾಸ್ತಿ ಮಾಡ್ಕೊಳ್ತೀವಿ, ಕೈದ ಕಾಂತಿ ಹಾಗೆ ಬಿಟ್ಬಿಟ್ರೆ ಹಾಗೆ ಸ್ನೇಹಿತರೆ, ಅದು ಕೂಡ ನಮಗೆ ಎರಡೂ ಕೂಡ ಸೇಮ್ ಆಗಿರಬೇಕಲ್ವ. ಹಾಗಾಗಿ ನಮ್ಮ ಮುಖ ಆಗಲಿ ಕೈಗಳಾಗಲಿ ಕಾಲುಗಳಾಗಲಿ ಎರಡೂ ಕೂಡ ಹೊಳಪು ಚೆನ್ನಾಗಿರಬೇಕು. ಹಾಗಾದರೆ ನೀವು ಎಲ್ಲಾದರೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಇವಾಗ ತೋರಿಸ್ತಾ ಇರೋಂಥ ರೀತಿಯಲ್ಲಿ ನಿಮ್ಮ ಕೈಗಳಿಗೆ ಅಪ್ಲೈ ಮಾಡ್ಬೋದು. ಜಾಸ್ತಿ ಹೊತ್ತು ಕೂಡ ಏನಿಲ್ಲ, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಈ ಥರವಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು 5 ನಿಮಿಷ ಮಾಡಿಕೊಂಡು ನೀವು ಕೈ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ನಿಮಗೆ ತೋರಿಸ್ತೀನಿ. ನಾನು ಎರಡೂ ಕೈಗಳಿಗೆ ಚೆನ್ನಾಗಿ ಹೊಳಪು ತರ್ತಾ ಇರೋವಂಥ ಈ ಪ್ಯಾಕನ್ನು ಹಚ್ತಾ ಇದ್ದೀನಿ.
ನೋಡಿ ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಇದನ್ನು ರೆಡಿ ಮಾಡಿ ಯೂಸ್ ಮಾಡ್ಬೋದು. ವಾರದಲ್ಲಿ ಒಂದು ಸರ್ತಿ ಮಾಡ್ಕೊಳ್ಳಿ, ನಿಮಗೆ ಸಾಕಾಗುತ್ತೆ. ನಿಮಗೆ ಜಾಸ್ತಿನೇ ನನ್ನ ಹೊಳಪು ತುಂಬಾ ಚೆನ್ನಾಗಿ ದಿನದಿಂದ ದಿನಕ್ಕೆ ಹೊಳಪು ನೋಡಿ ನೀವೇನು ಮಾಡ್ತೀರಾ, ಡೈಲಿನೂ ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬೇಕಾದರೆ ವಾರದಲ್ಲಿ ಒಂದು ಸರ್ತಿ 2 ಸರ್ತಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ ಸ್ನೇಹಿತರೆ. ನಾನು ಡೈಲಿ ಹಚ್ಬೇಕಂತೇನಿಲ್ಲ, ವಾರದಲ್ಲಿ 1 ಸರ್ತಿ 2 ಸರ್ತಿ ಯೂಸ್ ಮಾಡ್ತಾ ಹೋಗಿ. ನಿಮ್ಮ ಸ್ಕಿನ್ ಎಷ್ಟೇ ಏಜ್ ಆಗಲಿ, ಎಷ್ಟೇ ಏಜ್ ಆದರೂ ಕೂಡ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಅದು ಕಡಿಮೆ ಮಾಡುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ನೋಡಿ ನಾನು 2 ಕೈಗೆ ಹಚ್ಕೊಂಡಿದ್ದೀನಿ. ಒಂದು ಕೈ ಹೊಳಪು ಯಾಕಪ್ಪ ಅಂತ 2 ಕೈಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕೈ ಮಸಾಜ್ ಕೊಡ್ತಾಯಿದ್ದೀನಿ ನೋಡಿ. ನೋಡ್ತಾ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಪು ಬರುತ್ತೆ ಅಂದರೆ ಸ್ನೇಹಿತರೆ. ಈ ಥರ ಕೂಡ ನಾವು ಯೂಸ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ ಕೈಗಳಿಗೆ 2 ಕೈಗಳಿಗೆ ತುಂಬಾ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ. ಇವಾಗ ವಾಶ್ ಮಾಡ್ಕೊಂಡು ಬಂದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಪು ಅಂತ ನೋಡಿ. ವಾವ್, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಕೈ ಮೇಲೆ ಎಷ್ಟೆಲ್ಲ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಮುಖದ ಧೂಳು ಕೂತ್ಕೊಂಡಿರೋಂಥದ್ದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಸ್ಕಿನ್ ನೋಡಿ ನೀವು ಕೂಡ. ಇವಾಗ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆಯಿಂದ. ಈ ಥರವಾಗಿ ನೀವು ವಾರದಲ್ಲಿ 2 ಸರ್ತಿ 3 ಸರ್ತಿ ಮಾಡ್ಕೊಂಡ್ಬಿಡಿ, ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ. ಹಾಗಿದ್ರೆ ತಡ ಮಾಡದೆ ಮಿಸ್ ಆಗದೆ ನೋಡ್ಕೊಂಡು ಹೋದವರು ಖಂಡಿತವಾಗಿ ಟ್ರೈ ಮಾಡಿಬಿಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.